1989 ಡಿಸೆಂಬರ್ 13ರಂದು ಆಗಿನ ಗೃಹ ಸಚಿವ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಪುತ್ರಿ ರುಬಿಯಾ ಸಯೀದ್ ಅವರನ್ನು ಭಯೋತ್ಪಾದಕರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಲು ಸರ್ಕಾರವು 5 ಭಯೋತ್ಪಾದಕರನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕಾಯಿತು. 1989 ಡಿಸೆಂಬರ್ 8ರಂದು ರುಬಿಯಾ ಸಯೀದ್ ಅವರನ್ನು ಜೆಕೆಎಲ್ಎಫ್ ಭಯೋತ್ಪಾದಕರು ಅಪಹರಿಸಿದ್ದರು. ಈ ಅಪಹರಣದ ಮಾಸ್ಟರ್ ಮೈಂಡ್ ಕಣಿವೆಯಲ್ಲಿ ಪ್ರತ್ಯೇಕತಾವಾದಿ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿದ್ದ ಯಾಸಿನ್ ಮಲಿಕ್. ರುಬಿಯಾರ ಬಿಡುಗಡೆಗೆ ಬದಲಾಗಿ ಭಯೋತ್ಪಾದಕರು 5 ಕೈದಿಗಳನ್ನು ಬಿಡುಗಡೆ ಮಾಡುವ ಷರತ್ತು ಹಾಕಿದ್ದರು. ಒತ್ತಡದಲ್ಲಿ ಸರ್ಕಾರ ಡಿಸೆಂಬರ್ 13ರಂದು ಅವರ ಬಿಡುಗಡೆಯನ್ನು ಖಚಿತಪಡಿಸಿತು. ಈ ಘಟನೆಯ ನಂತರ ಕಣಿವೆಯಲ್ಲಿ ಭಯೋತ್ಪಾದಕರ ಉತ್ಸಾಹ ಹೆಚ್ಚಾಯಿತು. ಇದರಿಂದಾಗಿ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡ ಮತ್ತು ಅವರ ನಿರ್ಗಮನ ಪ್ರಾರಂಭವಾಯಿತು. ಲಕ್ಷಗಟ್ಟಲೆ ಕಾಶ್ಮೀರಿ ಪಂಡಿತರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ತಮ್ಮ ಮನೆ ಮತ್ತು ಆಸ್ತಿಯನ್ನು ತೊರೆದು ಪಲಾಯನ ಮಾಡಬೇಕಾಯಿತು. ಅಪಹರಣದ ಮಾಸ್ಟರ್ ಮೈಂಡ್ ಯಾಸಿನ್ ಮಲಿಕ್ ಪ್ರಸ್ತುತ UAPA ಅಡಿಯಲ್ಲಿ ತಿಹಾರ್ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ. 2001 ಡಿಸೆಂಬರ್ 13ರಂದು ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ನ 5 ಭಯೋತ್ಪಾದಕರು ಭಾರತೀಯ ಸಂಸತ್ತಿನ ಮೇಲೆ ದಾಳಿ ಮಾಡಿದರು. ಇದು ದೇಶವನ್ನೇ ಬೆಚ್ಚಿ ಬೀಳಿಸಿತು. ಆಗ ಸಂಸತ್ತಿನ ಚಳಿಗಾಲದ ಅಧಿವೇಶನ ನಡೆಯುತ್ತಿತ್ತು. ಭಯೋತ್ಪಾದಕರು ಸಂಸತ್ ಭವನಕ್ಕೆ ನುಗ್ಗಿ ಭಯೋತ್ಪಾದನೆ ಮಾಡುತ್ತಾರೆ ಎಂಬ ಕಲ್ಪನೆಯೂ ಯಾರಿಗೂ ಇರಲಿಲ್ಲ. ಈ ದಾಳಿಯಲ್ಲಿ 8 ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿದ್ದು ಒಟ್ಟು 14 ಜನರು ಸಾವನ್ನಪ್ಪಿದ್ದಾರೆ. ಭದ್ರತಾ ಪಡೆಗಳು ಎಲ್ಲಾ ಭಯೋತ್ಪಾದಕರನ್ನು ಕೊಂದು ಸಂಸತ್ ಭವನದ ಭದ್ರತೆಯನ್ನು ಖಾತ್ರಿಪಡಿಸಿದವು. ದಾಳಿಯ ನಂತರ ಅಫ್ಜಲ್ ಗುರು, ಶೌಕತ್ ಹುಸೇನ್, ಅಫ್ಸಾನ್ ಗುರು ಮತ್ತು SAR ಗಿಲಾನಿಯನ್ನು ಬಂಧಿಸಲಾಯಿತು. ಇದಾದ ನಂತರ ಅಫ್ಜಲ್ ಗುರು ಈ ಭಯೋತ್ಪಾದಕ ಸಂಚಿನ ಪ್ರಮುಖ ಸಂಚುಕೋರ ಎಂದು ಪತ್ತೆಯಾಯಿತು ಮತ್ತು ಅವನನ್ನು 2013ರಲ್ಲಿ ಗಲ್ಲಿಗೇರಿಸಲಾಯಿತು. ಈ ಘಟನೆ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಾಗಿದ್ದು ಇದು ಸದಾ ನೆನಪಿನಲ್ಲಿ ಉಳಿಯುತ್ತದೆ. 2021 ಡಿಸೆಂಬರ್ 13ರಂದು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಕನಸಿನ ಯೋಜನೆಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ಧಾಮ ಕಾರಿಡಾರ್ ಅನ್ನು ಉದ್ಘಾಟಿಸಿದರು. ಪ್ರಾಚೀನ ಕಾಶಿಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗೆ ಆಧುನಿಕ ರೂಪ ನೀಡುವ ನಿಟ್ಟಿನಲ್ಲಿ ಇದೊಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಯೋಜನೆಯು ದೇವಾಲಯದ ಸಂಕೀರ್ಣವನ್ನು ವಿಸ್ತರಿಸುವ ಗುರಿಯೊಂದಿಗೆ ಅದನ್ನು ಗಂಗಾ ನದಿಗೆ ಜೋಡಿಸುವುದು ಮತ್ತು ಭಕ್ತರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಕಾರಿಡಾರ್ ಉದ್ಘಾಟನೆಯ ನಂತರ ಕಾಶಿ ವಿಶ್ವನಾಥ ಧಾಮವು ದೇಶದ ಜನರಿಗೆ ಮಾತ್ರವಲ್ಲದೆ ವಿದೇಶಿ ಅತಿಥಿಗಳ ಗೌರವ ಮತ್ತು ಆಕರ್ಷಣೆಯ ಕೇಂದ್ರಬಿಂದುವೂ ಆಗಿದೆ. ಇದು ವಾರಣಾಸಿಯ ಧಾರ್ಮಿಕ ಮತ್ತು ಪ್ರವಾಸಿ ಪ್ರಾಮುಖ್ಯತೆಗೆ ಹೊಸ ಮನ್ನಣೆಯನ್ನು ನೀಡಿದೆ. ಕಾಶಿ ವಿಶ್ವನಾಥ ಧಾಮದ ಭವ್ಯತೆ ಮತ್ತು ಅದರ ಐತಿಹಾಸಿಕ ಮಹತ್ವವು ಜಾಗತಿಕ ಮಟ್ಟದಲ್ಲಿಯೂ ಸಹ ಆಕರ್ಷಣೆಯ ಕೇಂದ್ರವಾಗಿದೆ. ಕಾಶಿ ವಿಶ್ವನಾಥ ಧಾಮ್ ಕಾರಿಡಾರ್ ನಿರ್ಮಾಣದ ನಂತರ 2023 ಡಿಸೆಂಬರ್ 6ರವರೆಗೆ 12,92,24,000ಕ್ಕೂ ಹೆಚ್ಚು ಭಕ್ತರು ಇಲ್ಲಿಗೆ ಭೇಟಿ ನೀಡಲು ಬಂದಿದ್ದಾರೆ. 1955 ಡಿಸೆಂಬರ್ 13ರಂದು ದೇಶದ ಮಾಜಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಅವರು ಜನಿಸಿದರು. ಅವರು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಾಗಿದ್ದರು. ಹಿಂದೆ ಅವರು 2000ನೇ ಇಸವಿಯಿಂದ 2005ರವರೆಗೆ ಮತ್ತು 2012ರಿಂದ 2014ರವರೆಗೆ ಹಾಗೂ 2017ರಿಂದ 2019ರವರೆಗೆ ಗೋವಾದ ಮುಖ್ಯಮಂತ್ರಿಯಾಗಿದ್ದರು. ಅವರು 2014ರ ಅಕ್ಟೋಬರ್ನಿಂದ 2017ರ ಮಾರ್ಚ್ವರೆಗೆ ರಕ್ಷಣಾ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. ಗೋವಾ ಸಿಎಂ ಆಗಿದ್ದರೂ ಅವರು ಹಲವು ವರ್ಷಗಳಿಂದ ಸಿಎಂ ಭವನವನ್ನು ಬಳಸಿಕೊಂಡಿರಲಿಲ್ಲ. ಅವರು ತಮ್ಮ ಹಳೆಯ ಮನೆಯಲ್ಲೇ ವಾಸಿಸುತ್ತಿದ್ದರು. ಸಿಎಂ ಆಗಿದ್ದಾಗ ಪರಿಕ್ಕರ್ ಅವರು ವಿಧಾನಸಭೆಗೆ ಹೋಗುವಾಗ ಸರ್ಕಾರಿ ವಾಹನದ ಬದಲು ತಮ್ಮ ಸ್ಕೂಟರ್ ಬಳಸುತ್ತಿದ್ದರು. ಇದರೊಂದಿಗೆ ಯಾವುದೇ ಟೀ ಸ್ಟಾಲ್ನಲ್ಲಿ ಸೆಕ್ಯೂರಿಟಿ ಇಲ್ಲದೆ ನಿಂತು ಟೀ ಕುಡಿಯುತ್ತಿದ್ದ ದೃಶ್ಯವೂ ಕಂಡುಬರುತ್ತಿತ್ತು. ಪರಿಕ್ಕರ್ ಅವರ ಈ ಅಭ್ಯಾಸಗಳು ಗೋವಾ ಜನತೆಗೆ ಮಾಮೂಲಿಯಾಗಿತ್ತು. ಅವರು ಯಾವಾಗಲೂ ವಿಮಾನಗಳಲ್ಲಿ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಮೊಬೈಲ್ ಟೆಲಿಫೋನ್ ಬಿಲ್ಗಳನ್ನು ತಮ್ಮ ಜೇಬಿನಿಂದಲೇ ಪಾವತಿಸುತ್ತಿದ್ದರು. ಇಷ್ಟೇ ಅಲ್ಲದೆ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದರು. ಅವರು ತಮ್ಮ 63ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ನೊಂದಿಗೆ ಸುದೀರ್ಘ ಹೋರಾಟದ ನಂತರ 2019ರ ಮಾರ್ಚ್ 17ರಂದು ಕೊನೆಯುಸಿರೆಳೆದರು. ತೀವ್ರ ಅನಾರೋಗ್ಯದ ಹೊರತಾಗಿಯೂ ಅವರು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರು. 2003ರ ಡಿಸೆಂಬರ್ 13ರಂದು US ಸೈನ್ಯವು ಆಪರೇಷನ್ ರೆಡ್ ಡಾನ್ ಅಡಿಯಲ್ಲಿ ಇರಾಕಿನ ಮಾಜಿ ಅಧ್ಯಕ್ಷ ಸದ್ದಾಂ ಹುಸೇನ್ನನ್ನು ಬಂಧಿಸಿತು.
ಇರಾಕ್ನ ತಿಕ್ರಿತ್ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಸದ್ದಾಂ ಹುಸೇನ್ ಭೂಗತ ಶೆಲ್ಟರ್ನಲ್ಲಿ ಅಡಗಿರುವುದು ಪತ್ತೆಯಾಗಿತ್ತು. ಸದ್ದಾಂ ಹುಸೇನ್ ಮೇಲೆ ಮಾನವೀಯತೆಯ ವಿರುದ್ಧದ ಅಪರಾಧಗಳು, ನರಮೇಧ ಮತ್ತು ಇತರ ಗಂಭೀರ ಅಪರಾಧಗಳ ಆರೋಪವಿತ್ತು. ಸುದೀರ್ಘ ವಿಚಾರಣೆಯ ನಂತರ ಅವನನ್ನು ಅಪರಾಧಿ ಎಂದು ಘೋಷಿಸಲಾಯಿತು ಮತ್ತು 2006ರ ಡಿಸೆಂಬರ್ 30ರಂದು ಗಲ್ಲಿಗೇರಿಸಲಾಯಿತು. ಅವನ ಬಂಧನ ಮತ್ತು ನಂತರದ ಮರಣದಂಡನೆಯು ಇರಾಕ್ ಮತ್ತು ಪ್ರಪಂಚದಾದ್ಯಂತ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಹುಟ್ಟುಹಾಕಿತು. ಸದ್ದಾಂ ಹುಸೇನ್ನ ಸರ್ಕಾರವು ಕ್ರೌರ್ಯ ಮತ್ತು ದಮನದ ಆರೋಪವನ್ನು ಹೊಂದಿತ್ತು, ಆದರೆ ಅವನ ಬಂಧನದ ನಂತರ ಇರಾಕ್ಗೆ ಸ್ಥಿರತೆಯನ್ನು ತರುವುದು ಒಂದು ಪ್ರಮುಖ ಸವಾಲಾಯಿತು. ಡಿಸೆಂಬರ್ 13ನ್ನು ಅಮೆರಿಕದ ಕೆಲವು ಭಾಗಗಳಲ್ಲಿ ರಾಷ್ಟ್ರೀಯ ಕುದುರೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು 2004ರಲ್ಲಿ ಯುಎಸ್ ಕಾಂಗ್ರೆಸ್ ಸ್ಥಾಪಿಸಿತು ಮತ್ತು ಡಿಸೆಂಬರ್ 13ನ್ನು ಔಪಚಾರಿಕವಾಗಿ ರಾಷ್ಟ್ರೀಯ ಕುದುರೆ ದಿನ ಎಂದು ಘೋಷಿಸಲಾಯಿತು. ದೇಶದ ಅಭಿವೃದ್ಧಿಗೆ ಮತ್ತು ಆಧುನಿಕ ಯುಗಕ್ಕೆ ನೀಡಿದ ಕೊಡುಗೆಗಾಗಿ ಕುದುರೆಗಳನ್ನು ಗೌರವಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಕೃಷಿ, ಸಾರಿಗೆ, ವ್ಯಾಪಾರ ಮತ್ತು ಮಿಲಿಟರಿಯಲ್ಲಿ ಕುದುರೆಗಳು ಪ್ರಮುಖ ಪಾತ್ರ ವಹಿಸಿವೆ. ಅವುಗಳ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ನೆನಪಿಟ್ಟುಕೊಳ್ಳಲು ವಿಶೇಷವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ.